ನಮ್ಮ ಸೈನ್ಯ ಅಥವಾ ನಮ್ಮ ಏರ್ಫೋರ್ಸ್ ಆಗಲಿ ಕೇಂದ್ರ ಸರ್ಕಾರ ಯಾವುದೇ ನಿರ್ಧಾರ ತೆಗೆದುಕೊಂಡರೆ ದೇಶದ ಹಿತದೃಷ್ಟಿಯಿಂದ ಮತ್ತು ಈ ಭಯೋತ್ಪಾದಕರ ವಿರೋಧವಾಗಿ ವಿಶೇಷವಾಗಿ ನಮ್ಮ ಪಹಲ್ಗಾಮ್ನಲ್ಲಿ ಏನು ನಿರಪರಾಧಿ ಜನ ಮುಗ್ಧ ಜನ ಅವ್ರ ಮೇಲೆ ಏನೋ ಒಂದು ಹೇಯ ಕೃತ್ಯ ಆಯಿತು, ಹಿಡಿತನ ಕೃತ್ಯ ಆಯಿತು. ಅದಕ್ಕೆ ನಾವು ನಿಶ್ಚಿತವಾಗಿಯೂ ಕೂಡ ಅದರ ಸೇಡನ್ನು ನಾವು ತೋರಿಸ್ಕೋಬೇಕು. ನನಗೆ ತಿಳಿದ ಹಾಗೆ ಒಂದು ದಿವಸ ಮಧ್ಯಾಹ್ನದಲ್ಲಿ ಕೂಡ ಇದಾಗುವಾಗ ಇವತ್ತು ಏನು ಉಗ್ರರ ತಾಣಗಳಿದ್ದಾವೆ, ಉಗ್ರಗಳ ಏನು ಅಡುಗೆ ತಾಣಗಳಿದ್ದಾವೆ, ಅವರ ಸೆಂಟ್ರ್ಗಳಿದ್ದಾವೆ, ಅದರ ಮೇಲೆ ಒಂದು ದಿವಸ ನಮ್ಮ ಏರ್ಫೋರ್ಸ್ನವರನ್ನು ಟಾರ್ಗೆಟ್ ಇಟ್ಟು ರೇಡ್ ಮಾಡಿದ್ದಾರೆ ಅಂತೇಳಿ ಎಲ್ಲ ಮಾಧ್ಯಮದಲ್ಲಿ ಬರ್ತಾ ಇದೆ. ಅದನ್ನು ನಾವು ಸ್ವಾಗತಿಸ್ತೀವಿ. ಇವತ್ತು ಇವ್ರನ್ನ ನಾವು ಉಗ್ರರನ್ನ ನಾವು ಬಂದು ಹಿಡಿಬೇಕು ಮತ್ತು ಈ ನಿರಪರಾಧಿಕ ಜನ ಏನಿದ್ದಾರೆ, ಮುಗ್ಧ ಜನರನ್ನ ಏನು ಇವರು ಹತ್ಯೆ ಮಾಡಿದ್ರು ಅದಕ್ಕೆ ನಾವು ಸೇಡನ್ನು ತಿಳಿಸ್ಕೊಳ್ತೀವಿ. ಸರ್, ಇವತ್ತು ಕಾಂಗ್ರೆಸ್ನ ಅಧಿಕೃತ ಟ್ವೀಟ್ ಖಾತೆ ಸರ್, ನಾವು ಶಾಂತಿ ಬಯಸ್ತೀವಿ ಅಂತ ಯಾವುದೋ ಒಂದು ಹಾಕಿದ್ದಾರೆ, ಸುಮ್ಮನೆ ಗೊತ್ತಿಲ್ಲ. ಶಾಂತಿ ಅಂತ ನಿಶ್ಚಿತವಾಗಿ ಎಲ್ಲರೂ ಬಯಸ್ತಾರೆ, ಆ ಬಗ್ಗೆ ಪ್ರಶ್ನೆ ಇಲ್ಲ. ಈಗ ನಾವು ಉಗ್ರರ ಮೇಲೆ ದಾಳಿ ಮಾಡಿಲ್ಲ, ಈಗ ಮಾತ್ರ ಟಾರ್ಗೆಟೆಡ್ ಇದೆ. ಯಾರು ನಾವೇನು ಜನರ ಮೇಲೆ ಅದು ಆಗಿಲ್ಲ, ಅದು ಏನೋ ಹೇಳಿದಾರೆ, ಏನೋ ಆಫಿಷಿಯಲ್ ಆಗಿಲ್ಲ ಅಂತ ಹೇಳಿ ಕೂಡ ನಾನು ನೋಡ್ತಾ ಇದ್ದೇನೆ ಟಿವಿಯಲ್ಲಿ. ಭಾರತ ದೇಶ ನಾವು ಶಾಂತಿ ಬಯಸ್ತೀವಿ. ಆದರೆ ಇವು ಉಗ್ರರ ಏನೋ ಅಟ್ಟಹಾಸ ಏನಿದೆ ಅದು ಪಾಪ ಮುಗ್ಧ ಜನರನ್ನ, ಪ್ರವಾಸಿಗರನ್ನ ಇವತ್ತು ದಿವಸ ಈ ರೀತಿ ಅವರನ್ನು ಹತ್ಯೆ ಮಾಡಿದ್ದಾರೆ, ಕೃತ್ಯ ಮಾಡಿ ಹಿಡಿತಂದ ಕೃತ್ಯ ಇದೆ. ಅದಕ್ಕೆ ನಾವು ಶಿಕ್ಷಕವಾಗಿ ನಾವು ಸ್ವೀಕರಿಸ್ಕೊಳ್ತೇವೆ. ಒಟ್ಟಾರೆ ಹೇಳ್ತೇನೆ, ಇವತ್ತು ಈ ವಿಚಾರದಲ್ಲಿ ಇಲ್ಲಿ ಪಕ್ಷ ಬಿಜೆಪಿ ಅನ್ನೋದಿಲ್ಲ. ಇವತ್ತು ಭಾರತ ದೇಶದ 140 ಕೋಟಿ ಜನ ನಾವೆಲ್ಲರೂ ಒಗ್ಗಟ್ಟಿದ್ದೀವಿ. ಎಲ್ಲ ಪಕ್ಷಗಳು ಕೂಡ ಒಗ್ಗಟ್ಟಾಗಿದ್ದೀವಿ, ಇರಲೇಬೇಕು. ಯಾಕಂದರೆ ಇದು ದೇಶ ಮೊದಲು, ಪ್ರಥಮ ದೇಶ, ನಂತರ ಪಕ್ಷ, ನಂತರ ಜಾತಿ ಧರ್ಮ ಇವೆಲ್ಲವೂ ಕೂಡ ನಮ್ಮ ದೇಶದ ಹಿತರಕ್ಷಣೆಗೆ ಯಾವುದೇ ತಗೊಳ್ಳಿ ಅದಕ್ಕೆ ಎಲ್ಲರೂ ಒಗ್ಗಟ್ಟಾಗಕ್ಕೆ ಬೆಂಬಲ ವ್ಯಕ್ತಪಡಿಸೋದು ನಮ್ಮ ಕರ್ತವ್ಯ, ಅದನ್ನು ಮಾಡ್ತೇವೆ. ಸರ್, ನೀವೇ ಹೀಗೆ ಹೇಳ್ತಾರೆ ಸರ್, ಕೆಲವೊಬ್ಬರು ರೆಪೆಲ್ಗೆ ಲಿಂಬೆಯನ್ನು ಮೆಣಸಿನಕಾಯಿ ಕಟ್ಟಿ ಇದನ್ನು ಯಾವಾಗ ಚಲಾಯಿಸ್ತೀರಿ ಅಂತೇಳಿ ಅಣಕ ಮಾಡೋದು, ಆ ಅಣಕದ ವಿಡಿಯೋವನ್ನು ಪಾಕಿಸ್ತಾನದ ಬಳಸ್ಕೊಳ್ಳೋದು ಯಾರೋ ಸಂಸದರಿ ಸರ್, ಸಂಸದ ಆ ರೀತಿ ಮಾಡೋದು. ರೆಪೆಲ್ಗೆ ಲಿಂಬೆಯನ್ನು ಕಟ್ಟಿ ಇದನ್ನ ಯಾವಾಗ ಲಿಂಬೆಕಾಯನ್ನು ಯಾವಾಗ ಬಿಡಿಸ್ತೀರಿ ಅಂತ ಹೇಳ್ತು ಈ ರೀತಿ ಅಣಕ ಮಾಡಿದ್ದಾರೆ. ಕೆಲಸ ಅದನ್ನ ಪಾಕಿಸ್ತಾನದವ್ರು ಬಳಸ್ಕೊಂಡು ಟ್ರೋಲ್ ಮಾಡ್ತಾರೆ ಸರ್. ಈಗ ಮಾರ್ಕ್ಡ್ರಿಲ್ಗೆ ಆ ಪಾಕಿಸ್ತಾನದವರು ದರಿದ್ರ ದೇಶ ಅದು ಸರ್. ಈಗ ಮಾರ್ಕ್ಡ್ರಿಲ್ ಮಾಡಲಿಕ್ಕೆ ಕೆಲವರು ಎಲ್ಲರೂ ಮಾಡ್ತಾ ಇದ್ದಾರೆ, ಮಹಾರಾಷ್ಟ್ರದ ಕೆಲವರು. ಎರಡನೇ ದೇಶ ಈಗ ಒಂದು ನೋಡಿ ಹೇಳ್ತೀನಿ ಕೇಳಿ, ಯಾರೇ ಆದರೂ ಕೂಡ ಆರ್ಮಿ ಆಗಲಿ ಸುರಕ್ಷತೆಯನ್ನಾಗಲಿ ಅದನ್ನು ನಾವು ದುರ್ಬಳಕೆ ಮಾಡೋದಲ್ಲ ಅಂತ ನಾನು ಭಾವಿಸಿದ್ದೀನಿ, ಮಾಡೋದನ್ನು ಕೂಡ. ಹೀಗಾಗಿ ಇವತ್ತೊಂದು ದಿವಸ ಯಾರು ಇವತ್ತು ದಿವಸ ಏನು ಡ್ರಿಲ್ ಆಗಲಿ ಮತ್ತೊಂದಾಗಲಿ ಈ ವಿಚಾರದಲ್ಲಿ, ವಿಶೇಷ ದೇಶದ ವಿಚಾರದಲ್ಲಿ, ದೇಶದ ಸುರಕ್ಷತೆ, ಜನರ ಸುರಕ್ಷತೆ, ಯುದ್ಧದ ವಾತಾವರಣದಲ್ಲಿ ಇವೆಲ್ಲದರಲ್ಲಿ ಇವತ್ತು ದಿವಸ ನಾವು ಮಹಾರಾಷ್ಟ್ರ ಇರ್ಬೋದು, ಬೇರೆ ಯಾವುದೇ ರಾಜ್ಯ ಇರ್ಬೋದು, ಇವತ್ತು ದಿವಸ ನಾವೆಲ್ಲದನ್ನು ಪರಿಪಾಲನೆ ಮಾಡ್ತೇವೆ.